ದಿಲ್ಲಿ ದಾಳಿ ಹಿಂದೆ ಮಸೂದ್ ಹಫೀಜ್ ಕೈವಾಡ, ಬಾಂಗ್ಲಾದಿಂದ ಸಂಚು ರೂಪಿಸಿದ್ನ ಪಾಕ್ ಉಗ್ರ, ಆಂತರಿಕ ಬಡಿದಾಟ, ಬಾಹ್ಯ ಸಂಘರ್ಷ, ಮುನೀರಾ ಮತ್ತೆ ಭಾರತ ಕೆಣಕಿದ್ದು ಯಾಕೆ? ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಭಾರತ ಕೊಟ್ಟ ಏಟಿಗೆ ಪಾಕ್ನ ರಹೀಮ್ ಯಾರ್ ಖಾನ್ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್, ಸರ್ಗೋದಾ ಏರ್ ಬೇಸ್ ಅಲ್ಲಿನ ರನ್ವೇಗಳು ಇನ್ನೂ ಕೂಡ ರಿಪೇರಿ ಆಗ್ತಾ ಇದಾವೆ. ಹೀಗಿರುವಾಗ 6 ತಿಂಗಳಲ್ಲಿ ಪಾಕ್ ಮತ್ತೆ ತನ್ನ ಎಂದಿನ ಚಾಳಿಯನ್ನ ಮುಂದುವರೆಸಿದ್ ಯಾಕೆ? ಅಷ್ಟು ಏಡ್ ತಿಂದಿದ್ರು, ಹೆದರ್ಕೊಂಡು ಬಂಕರಲ್ಲಿ ಅಡಗಿದ್ರು ಕೂಡ ಮುನೀರಂಗೆ ಇಷ್ಟೊಂದು ದುಸ್ಸಾಹಸ ಎಲ್ಲಿಂದ ಬಂತು? ಇಂಥ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಬೇರೂರಿದೆ. ಸ್ನೇಹಿತರೆ, ಇದರ ಹಿಂದೆ ಅಷ್ಟು ಮಾತ್ರ ಇಲ್ಲ. ಭಾರತಕ್ಕೆ ಬೇಕಾಗಿರೋ ದೊಡ್ಡ ಉಗ್ರ ಮಸೂದ್ ತನ್ನ ಅರ್ಧಕ್ಕರ್ಧ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದ. ಅವರ ಉಗ್ರ ಹೆಡ್ ಕ್ವಾರ್ಟರ್ಗೆ ನಾವು ಹೊಡೆದಾಗ, ಜೊತೆಗೆ ಲಷ್ಕರ್ ಹೆಡ್ ಕ್ವಾರ್ಟರ್ ಅನ್ನ ಕೂಡ ಹೊಡೆಯಲಾಗಿತ್ತು. ಜೈಶ್ ಮಾತ್ರ ಅಲ್ಲ, ಸೇನೆ ಮಾತ್ರ ಅಲ್ಲ, ಅಲ್ಲಿನ ಉಗ್ರ ಕೂಟ ಕೂಡ ಸೇಡಿನ ಬೆಂಕಿಯಲ್ಲಿ ಕುದಿತಾ ಇತ್ತು. ಆಪರೇಷನ್ ಸಿಂಧೂರ್ನ ಸೇಡಿಗೆ ತಯಾರಿ ನಡೆಸ್ತಾ ಇತ್ತು. ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ಕನ್ಸಿಡರ್ ಮಾಡಿ. ಹುಂಬ ಧೈರ್ಯ. ಸ್ನೇಹಿತರೆ, ಇದುವರೆಗೂ ದಿಲ್ಲಿ ದಾಳಿಯಲ್ಲಿ ಪಾಕ್ನ ನೇರ ಕೈವಾಡ ಎಸ್ಟಾಬ್ಲಿಷ್ ಆಗಿಲ್ಲ ಅಂದ್ರೂ ಕೂಡ ಇದು ಪಾಕ್ ಪ್ರೇರಿತ ದಾಳಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ತನಿಖಾ ಏಜೆನ್ಸಿಗಳು ಕೆಲವೇ ದಿನಗಳಲ್ಲಿ ಅದನ್ನ ಕೂಡ ಬಯಲು ಮಾಡ್ತಾರೆ. ಆದ್ರೆ ಪಾಕ್ನ ಈ ದಾಳಿ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಭಾರತ ಮೊದಲಿನ ತರ ಇಲ್ಲ, ಮುಟ್ಟಿದ್ರೆ ವಾಪಸ್ ಹೊಡೆಯುತ್ತೆ ಅಂತೇಳಿ ಅವ್ರಿಗೆ ಗೊತ್ತು. ಈ ಹಿಂದಿನ ಅನೇಕ ವರದಿಗಳಲ್ಲಿ ನಾವು ಕೂಡ ಹೇಳಿದ್ವಿ, ಸರ್ಕಾರ ಕೂಡ ಹೇಳಿದೆ. ಉರಿಯಿಂದ ಪುಲ್ವಾಮಾವರೆಗೆ ಪಾಕ್ನ ಈ ಪುಂಡಾಟಗಳಿಗೆ ಭಾರತ ಬುದ್ಧಿ ಕಲಿಸ್ತಾನೆ ಬಂದಿದೆ. ಅದು ಮುನಿರಂಗೂ ಕೂಡ ಚೆನ್ನಾಗುತ್ತು. ಆಪರೇಷನ್ ಸಿಂಧೂರ್ನಲ್ಲಂತೂ ಆತ ಮುಖತಃ ನೋಡಿದಾನೆ, ಬಂಕರ್ನಲ್ಲಿ ಅಡಗಿ ಕೂತಿದ್ದಾನೆ. ಹೀಗಿದ್ರೂ 6 ತಿಂಗಳಲ್ಲಿ ಮತ್ತೆ ಭಾರತವನ್ನ, ಅದರಲ್ಲೂ ಕೂಡ ದಿಲ್ಲಿಯಂತಹ ರಾಜಧಾನಿಯನ್ನ ಮುಟ್ಟೋಕ್ ಬಂದಿದ್ದಾನೆ ಅಂತ ಹೇಳಿದ್ರೆ ಎಂತ ಕೇಡುಗಾಲ ಬಂದಿರಬಹುದು ಈತನ ಉಗ್ರ ಪಟಾಲಂಗೆ. ಆದ್ರೆ ಸ್ನೇಹಿತರೆ, ಪಾಕಿಸ್ತಾನ ಹಂಗೆ ಯೋಚನೆ ಮಾಡಲ್ಲ. ಅವ್ರಿಗೆ ಏನ್ ಗೊತ್ತಾ, ಅವ್ರಿಗೆ ಕಾರಣಗಳೇ ಬೇಕಿಲ್ಲ ಈ ರೀತಿ ಕಿರಿಕಿರಿ ಮಾಡ್ಕೊಳ್ತಾನೆ ಇರಕ್ಕೆ. ನೇರ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು. ಹಾಗಾಗಿ 1000 ಗಾಯಗಳ ಮೂಲಕ ಭಾರತವನ್ನ ಚುಚ್ಚುತ್ತಾನೇ ಇರೋಣ ಅನ್ನೋದೇ ಅವರ ಸಿದ್ಧಾಂತ. ಹುಟ್ಟದಲ್ಲಿಂದ ಪಾಕಿಸ್ತಾನ ಇದನ್ನೇ ಮಾಡ್ತಾ ಬಂದಿರೋದು. ಕಳೆದ 6 ತಿಂಗಳ ಹಿಂದಷ್ಟೇ ಇಂಥ ದೊಡ್ಡ ಯುದ್ಧ ನೋಡಿರುವಾಗ ಈಗ ಮತ್ತೆ ರಿಸ್ಕ್ ತಗೊಂಡಿರೋದು ಮುನೀರನ ಬುಡ ಎಷ್ಟು ಸುಡ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್. ಇದು ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದಕ್ಕೆ ಹಲವು ಕಾರಣಗಳಿವೆ. ಆಪರೇಷನ್ ಸಿಂಧೂರ್ನ ಸೇಡು ತೀರಿಸಿಕೊಳ್ಳಲೇಬೇಕಾಗಿರೋ ಆ ಬೆಂಕಿ ಬುಡ ಸುಡ್ತಿರೋದು ಅದು ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ಆಂತರಿಕ ಸಂಘರ್ಷ ಕೂಡ ಕಾರಣ. ಪಾಕಿಸ್ತಾನದಲ್ಲಿ 2022ರಲ್ಲಿ ಇಮ್ರಾನ್ ಖಾನ್ ರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ ಬಳಿಕ ಆಂತರಿಕ ಸಂಘರ್ಷ ಜೋರಾಗಿದೆ. ಸೇನೆ ತನಗೆ ಬೇಕಾದ ಶಹಬಾಜ್ ಸರ್ಕಾರವನ್ನ ಅಧಿಕಾರದಲ್ಲಿಟ್ಟು ದಾಳ ಉರುಳಿಸ್ತಾ ಇದೆ. ಹಾಗೆ ಪಾಕಿಸ್ತಾನದ ಸಾಲ ಕೂಡ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಆಗ್ತಿಲ್ಲ. ಹೀಗಾಗಿ ಪಾಕ್ ವಿಪಕ್ಷ ಮತ್ತು ಸರ್ಕಾರದ ನಡುವೆ ಸಂಘರ್ಷ ಉಂಟಾಗಿದೆ. TLP ಅನ್ನೋ ಬಲಪಂಥೀಯ ಪಕ್ಷ, ಅವ್ರನ್ನ ಉಗ್ರರು ಅಂತ ಹೇಳಿ ಈಗ ಬ್ಯಾನೆ ಮಾಡಿದ್ದಾರೆ. ಅವರು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಬೀದಿಯಲ್ಲಿ ಬೆಂಕಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ಅವ್ರನ್ನ ಬ್ಯಾನೇ ಮಾಡಿಬಿಟ್ರು. ಈಗ ಅವರು ಶಸ್ತ್ರವನ್ನೇ ಎತ್ತಿದ್ದಾರೆ ಸರ್ಕಾರದ ವಿರುದ್ಧ. ಆ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಪ್ರತ್ಯೇಕ ರಾಷ್ಟ್ರದ ಹೋರಾಟವನ್ನ ತೀವ್ರ ಮಾಡಿದ್ದಾರೆ. ಸಿಕ್ಕಲ್ಲಿ ಮುನೀರನ ಸೈನಿಕರನ್ನ BLAಗಳು ಚೆಂಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ TTPಗಳು, ಪಾಕಿಸ್ತಾನ್ ತಾಲಿಬಾನ್ ಅವರು ಕೂಡ ಪಾಕ್ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಆ ಖೈಬರ್ ಪಖ್ತೂನ್ಖ್ವಾ ಭಾಗವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು, ಪಶ್ತೂನಿಸ್ತಾನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ, ಅಲ್ಲಿ ತಾಲಿಬಾನಿ ಆಡಳಿತವನ್ನ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಅವರೊಂದಿಗೂ ಹೊಡೆದಾಟ ಇದೆ. ಜೊತೆಗೆ ಇಷ್ಟ ದಿವಸ ಸ್ವಲ್ಪ ತಣ್ಣಗಾಗಿದ್ದ ಸಿಂಧ್ ರಾಜ್ಯದ ಸಿಂಧಿ ಮೂವ್ಮೆಂಟ್, ಪ್ರತ್ಯೇಕತೆಯ ಕೂಗು, ಅವರು ನಿಧಾನಕ್ಕೆ ಧ್ವನಿ ಎತ್ತೋಕ್ ಶುರು ಮಾಡಿದ್ದಾರೆ. ಅವರೆಲ್ಲ ಕೇಳ್ತಿದ್ದಾರೆ, ನಮ್ದು ರೈಟ್ ಟೈಮ್, ನಾವು ಕೇಳೋಣ ಅಂತ. ಇದೆಲ್ಲದರ ನಡುವೆ ಅಫ್ಘಾನಿಸ್ತಾನದ ಗಡಿಯಲ್ಲಿ ಅಫ್ಘಾನ್ ತಾಲಿಬಾನ್ನೊಂದಿಗೂ ಹೊಡೆದಾಟ ನಡೀತಾ ಇದೆ. ಕಳೆದ ಕೆಲ ದಿನಗಳಿಂದ ಅಂತೂ ಉದ್ವಿಗ್ನ ವಾತಾವರಣ ಇದೆ. ಅವರೊಟ್ಟಿಗೆ ಶಾಂತಿ ಸಂಧಾನಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೆ, ಆ ಪ್ರಯತ್ನದಲ್ಲಿದ್ದಾರೆ. ಆದ್ರೂ ಕೂಡ ಅವಾಗವಾಗ ಫೈರ್ ಓಪನ್ ಆಗ್ತಾ ಇದೆ ಡ್ಯೂರೆಂಟ್ ಲೈನ್ ಉದ್ದಕ್ಕೂ ಅಫ್ಘಾನ್ ಮತ್ತು ಪಾಕಿಸ್ತಾನದ ನಡುವೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಪಾಕಿಸ್ತಾನದ ಒಳಗಡೆ ಅಜ್ಜಿಗೆ ಅಕ್ಕಿ ಚಿಂತೆಯಾದ್ರೆ ಮೊಮ್ಮಗಳಿಗೆ ಲಿಪ್ಸ್ಟಿಕ್ ಚಿಂತೆ ಅನ್ನೋ ರೀತಿಯಲ್ಲಿ ಈ ಮುನೀರ ಪಾಕಿಸ್ತಾನದಲ್ಲಿ ತನ್ನ ಜಾಗವನ್ನ, ತನ್ನ ಅಧಿಕಾರವನ್ನ ಬಲಪಡಿಸಿಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾನೆ. ಫೀಲ್ಡ್ ಗಿಳಿಯದೆ ಫೀಲ್ಡ್ ಮಾರ್ಷಲ್ ಅಂತ ಬಡ್ತಿ ಕೊಟ್ಕೊಂಡು ತನಗೆ ತಾನೆ ಖುಷಿಯಿಂದ ಕುಣಿತಾ ಇರೋ ಮುನೀರ ಈಗ ಪೂರ್ತಿ ಪಾಕಿಸ್ತಾನವನ್ನ
ತನ್ನ ಕಂಟ್ರೋಲಿಗೆ ತಗೊಂಡು ಈಜಿಪ್ಟ್ ಮಾದರಿಯಲ್ಲಿ ಮಿಲಿಟರಿ ಸರ್ವಾಧಿಕಾರವನ್ನ ಕಾನ್ಸ್ಟಿಟ್ಯೂಷನಲೈಸ್ ಮಾಡೋಕೆ ಹೆಜ್ಜೆ ಇಡ್ತಾ ಇದ್ದಾನೆ. ಪಾಕ್ ಸಂವಿಧಾನದ 243ನೇ ವಿಧಿಗೆ 27ನೇ ತಿದ್ದುಪಡಿ ಮಾಡಿ ಪವರ್ಫುಲ್ ಹುದ್ದೆಯನ್ನ ಸೃಷ್ಟಿ ಮಾಡಿದ್ದಾನೆ. ಇದನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥ CDF ಅಂತ ಕರಿತಾ ಇದ್ದಾನೆ. ಅಫ್ಕೋರ್ಸ್ ಈ ಹುದ್ದೆಯನ್ನ ಮುನೀರ್ ತಾನೇ ತಗೊಂಡಿದ್ದಾನೆ. ಪಾಕಿಸ್ತಾನದ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗೆ ಮುನೀರ್ ಟೋಟಲ್ ಚೀಫ್. ಆಲ್ರೆಡಿ ಇಡೀ ಪಾಕಿಸ್ತಾನದ ಸೇನೆ ಮಾತ್ರ ಅಲ್ಲ, ಸರ್ಕಾರವನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥರೇ ಮಾಡ್ತಾ ಇದ್ದಿದ್ದು ಯಾವಾಗ್ಲೂ ಕೂಡ. ಮುನೀರ್ ಕೂಡ ಅದನ್ನೇ ಮಾಡ್ತಾ ಇದ್ದ. ಆದ್ರೆ ಅಸಾಂವಿಧಾನಿಕವಾಗಿ ತೆರೆಮರೆಯಿಂದ ಇದನ್ನ ನಡೆಸ್ತಾ ಇದ್ದ. ಈಗ ಕಾನ್ಸ್ಟಿಟ್ಯೂಷನಲಿ ಎಲ್ಲವನ್ನ ಕಂಟ್ರೋಲ್ ಮಾಡೋಕೆ ಮುನೀರ ಕೈ ಹಾಕಿರೋದು. ಮುನೀರನ ಈ ಅಧಿಕಾರ ದಾಹಕ್ಕೂ ಪಾಕ್ನೊಳಗಡೆ ದೊಡ್ಡ ವಿರೋಧ ಇದೆ. ಇಮ್ರಾನ್ ಖಾನ್ರ ಪಕ್ಷ, ಅವ್ರ ಜೊತೆಗಿರೋರು, ಇತರ ವಿರೋಧ ಪಕ್ಷಗಳೆಲ್ಲ ಸೇರ್ಕೊಂಡು ಕಂಡಲ್ಲಿ ಭಾರಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಕೆಲ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಈ ಗಲಾಟೆ ಕೂಡ ಶುರುವಾಗ್ತಾ ಇದೆ. ವಕೀಲರೆಲ್ಲ ಸುಪ್ರೀಂ ಕೋರ್ಟ್ ಅನ್ನ ನೀವು ಏನ್ ಮಾಡ್ತಾ ಇದ್ದೀರಾ, ಜಿಲ್ಲಾ ಕೋರ್ಟ್ ಮಟ್ಟ ಕೇಳಿಸ್ತಾ ಇದ್ದೀರಾ, ಅದ್ರ ಮೇಲೆ ಈಗ ಹೊಸ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಹೊರಟಿರೋದ್ರಿಂದ, ಆ ಒಂದು ಹೆಜ್ಜೆಯನ್ನ ಕೂಡ ಮುನ್ನೀರಿಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟೇ ಇರೋದಿಲ್ಲ, ಅದರ ಮಹತ್ವನೇ ಹೊರಟೋಗ್ಬಿಡುತ್ತೆ. ಸೇನೆ ಕೋರ್ಟ್ ಅನ್ನ ಕೂಡ ಕಂಟ್ರೋಲ್ ತಗೊಳಕ್ ಹೊರಟಿದೆ ಅಂತ ಹೇಳಿ ವಕೀಲರು ಕೂಡ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಇದಕ್ಕೆಲ್ಲ ಪರಿಹಾರ ಅನ್ನೋ ಹಾಗೆ ಮುನೀರ ಅಟೆನ್ಷನ್ ಡೈವರ್ಟ್ ಮಾಡಬೇಕಾಗಿತ್ತು. ದೇಶದ ಜನ ನಮ್ಮ ಸೇನೆ, ನಮ್ಮ ಮುನೀರ ಅಂತ ಹೇಳಿ ಬೆಂಬಲ ಕೊಡೋ ರೀತಿ ಮಾಡಬೇಕಾಗಿತ್ತು. ಜೊತೆಗೆ ಸಿಂಧೂರ ಹತಾಶೆ ಕೂಡ ಇತ್ತು. ಎಸ್, ಇದು ಕೂಡ ದೊಡ್ಡ ಕಾರಣ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಸರಿಯಾಗಿ ಕೊಟ್ಟಿತ್ತು. ಪಾಕಿಸ್ತಾನ ಸೆಟ್ ಮಾಡಿದ 9 ಉಗ್ರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿತ್ತು. ಲಷ್ಕರ್, ಜೈಷ್ ಮತ್ತು ಹಿಜ್ಬುಲ್ ಸಂಘಟನೆಗೆ ಸೇರಿದ ಅಷ್ಟು ಕ್ಯಾಂಪ್ಗಳು ಧ್ವಂಸವಾಗಿದ್ವು. ಪಾಕ್ನ ಹೃದಯ ಭಾಗ ಅಂತ ಕರೆಯೋ ಪಂಜಾಬ್ ಪ್ರಾವಿನ್ಸ್ನ ಬಹವಲ್ಪುರದವರೆಗೆ, ಮುರೀದ್ಗೆವರೆಗೆ ನಮ್ಮ ಮಿಸೈಲ್ಗಳನ್ನು ನುಗ್ಗಿ ಅಲ್ಲಿ ಉಗ್ರ ಹೆಡ್ ಕ್ವಾರ್ಟರ್ಗಳನ್ನು, ಟ್ರೈನಿಂಗ್ ಸೆಂಟರ್ಗಳೆಲ್ಲ ಬಿಡಿ, ಅದೆಲ್ಲ ಹಿಂದಿನ ಆಪರೇಷನ್ಸ್ ಅಲ್ಲಿ, ಈ ಸಲ ಹೆಡ್ ಕ್ವಾರ್ಟರ್ಗಳನ್ನು, ಮುಖ್ಯಾಲಯಗಳನ್ನೇ ಧ್ವಂಸ ಮಾಡಿತ್ತು ಭಾರತ. ಅದರಲ್ಲೂ ಕೂಡ ಜೈಷ್ನ ಮುಖ್ಯಸ್ಥ ಮಸೂದ್ ಅಜರ್ ಫ್ಯಾಮಿಲಿಯ 10ಕ್ಕೂ ಅಧಿಕ ಆಪ್ತರು, ಕ್ಲೋಸ್ ಸರ್ಕಲ್ನವರು ತಂದೂರಾಗಿದ್ರು ಸಿಂಧೂರ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಪ್ರತಿಕಾರಕ್ಕೆ ಅಂತ ಬಂದಾಗ ಅವರ ಏರ್ ಡಿಫೆನ್ಸ್ ಎಲ್ಲ ಪುಡಿ ಪುಡಿಯಾಗಿದ್ವು. ಏರ್ ಬೇಸ್ಗಳಲ್ಲೆಲ್ಲ ಗುಂಡಿ ಬಿದ್ದಿದ್ವು. 11 ಏರ್ ಬೇಸ್ಗಳನ್ನ ಭಾರತ ಹೊಡೆದು ತೋರಿಸಿತ್ತು. ನಂತರ ಪಾಕ್ ಕೆಲ ಏರ್ ಬೇಸ್ಗಳಲ್ಲಿ ಟಾರ್ಪಲ್ ಹಾಕೊಂಡು ಕೆಳಗಡೆ ಬಚ್ಚಿಟ್ಕೊಂಡು ಗುಂಡಿ ಮುಚ್ಚುತ್ತಾ ಇರೋ ವಿಡಿಯೋಸ್ ಕೂಡ ಹೊರ ಬಂದಿದ್ವು. ಹೀಗಾಗಿ ಪಾಕ್ ಕಂಗೆಟ್ಟು ಹೋಗಿತ್ತು. ಸೊ ಇದಕ್ಕೆ ಸೇಡು ತೀರಿಸಿಕೊಳ್ಳೋದು ಕೂಡ ಅವರೊಳಗಡೆ ಕುದಿತಾ ಇತ್ತು. ವಿಶೇಷವಾಗಿ ಉಗ್ರರಿಗೆ, ಮಸೂದ್ ಅಜರ್ಗೆ, ಹಫೀಜ್ ಸಯೀದ್ಗೆ ಜೊತೆಗೂಡಿ ನಾವು ಸೇಡು ತೀರಿಸಿಕೊಳ್ಬೇಕು ಅನ್ನೋ ಹಪಹಪಿ ಇತ್ತು. 6 ತಿಂಗಳ ಆಪರೇಷನ್, ಉಗ್ರ ಜಾಲ ಬಲಪಡಿಸಿದ ಪಾಕ್. ಸ್ನೇಹಿತರೆ, 6 ತಿಂಗಳಲ್ಲಿ ನಾವು ಮಿಸೈಲ್, ಆಯುಧ ಅಂತ ಸೇನಾ ಸಾಮರ್ಥ್ಯ ಬಲಪಡಿಸ್ತಾ ಇದ್ರೆ ಪಾಕ್ ತನ್ನ ಉಗ್ರ ಇನ್ಫ್ರಾವನ್ನ ಚೆನ್ನಾಗಿ ಮಾಡ್ಕೊಳ್ತಾ ಇತ್ತು. ಮತ್ತೆ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಬರ್ತಾ ಇದ್ವು, ಇಂಟೆಲಿಜೆನ್ಸ್ ಮಾಹಿತಿ. ಉಗ್ರಗಾಮಿಗಳನ್ನ ಭಾರತ ಎಲ್ಲಿ ಬೇಟೆಯಾಡುತ್ತೆ ಅಂತ ಹೇಳಿ ಹೊಸ ಕ್ಯಾಂಪ್ಗಳನ್ನ ಸ್ವಲ್ಪ ದೂರದಲ್ಲಿ ಮಾಡ್ತಾ ಇದ್ರು ಅವರು ಬಾರ್ಡರ್ನಿಂದ. ಭಾರತದ ದಾಳಿಯಲ್ಲಿ ನೆಲೆಗಳನ್ನ ಕಳ್ಕೊಂಡಿರೋರಿಗೆ ಮರಳಿ ಉಗ್ರ ಬೇಸ್ಗಳನ್ನ ಕಟ್ಟಿಕೊಡ್ತಾ ಇದ್ರು. ಅಫ್ಘಾನ್ ಬಾರ್ಡರ್ ಹತ್ರಕ್ಕೆ ಎಲ್ಲರನ್ನ ಸಾಗಿಸ್ತಾ ಇದ್ರು ದೂರಕ್ಕೆ. ಅದರಲ್ಲೂ ಕೂಡ ಮುಖ್ಯವಾಗಿ ಖೈಬರ್ ಪಖ್ತೂನ್ಖ್ವಾ ರಾಜ್ಯದ ಲೋವರ್ ದಿರ್ ಜಿಲ್ಲೆಯ, KPKನ ಲೋವರ್ ದಿರ್ ಜಿಲ್ಲೆಯ ಕುಂಬರ್ ಮೈದಾನ್ ಅನ್ನೋ ಕಡೆ, ಅಲ್ಲಿಗೆ ಎಲ್ಲವನ್ನ ಶಿಫ್ಟ್ ಮಾಡ್ತಾ ಇದ್ರು ಜಿಹಾದಿ ಕಾಂಪ್ಲೆಕ್ಸ್ ಅನ್ನ. ಮರ್ಕಜ್ ಜಿಹಾದೆ ಅಕ್ಸಾ ಅನ್ನೋ ಹೊಸ ಕಟ್ಟಡವನ್ನ ರೆಡಿ ಮಾಡ್ಕೊಂಡಿದ್ದಾರಲ್ಲಿ. ಹಿಜ್ಬುಲ್ HM 313 ಅನ್ನೋ ನೆಲೆಯನ್ನ ಇದೇ ಜಿಲ್ಲೆಯ ಮೈದಾನ್ ಬಂಡಾಯಿ ಅನ್ನೋ ಕಡೆ ರೆಡಿ ಮಾಡಿಕೊಂಡಿದೆ. ಏನು, ಜೈಷ್ ಕೂಡ ಭಾರತ ಗಡಿ ಪಕ್ಕದಲ್ಲಿರೋ ಮನ್ ಸೆಹರಾದ ದಟ್ಟ ಕಾಡುಗಳಲ್ಲಿ ತನ್ನ ಕ್ಯಾಂಪ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡಿದೆ. ಉಗ್ರ ನೆಲೆಗಳ ಜೊತೆಗೆ ಭಾರತದ ಸೇನಾ ಕಾರ್ಯಾಚರಣೆ ವೇಳೆ ಧ್ವಂಸವಾಗಿದ್ದ ಲಾಂಚ್ ಪ್ಯಾಡ್ಗಳನ್ನ ISI ರೀಬಿಲ್ಡ್ ಮಾಡ್ತಾ ಇದೆ. ಜಮ್ಮು ಗಡಿಗೆ ಹೊಂದಿಕೊಂಡಿರೋ ಬರಾಬಾಯಿ, ಛಪ್ರಾರ್, ಲುನಿ ಅನ್ನೋ ಕಡೆ ISI, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ, ಉಗ್ರರ ಆಶ್ರಯ ತಾಣಗಳನ್ನ ಮತ್ತೆ ರೀಬಿಲ್ಡ್ ಮಾಡ್ತಿದೆ. ಒಂದೇ ದೊಡ್ಡ ಕ್ಯಾಂಪ್ ಮಾಡಿದ್ರೆ ಭಾರತ ಒಂದೇ ಏಟಿಗೆ ಮಿಸೈಲ್ಗಳಲ್ಲಿ ಹೊಡೆದು ಹಾಕಿಬಿಡುತ್ತೆ, ನಮ್ಮ ಮರಿಗಳೆಲ್ಲ ಫ್ರೈ ಆಗಿಬಿಡ್ತಾರೆ ಅಂತ ಹೇಳಿ ಸಣ್ಣ ಸಣ್ಣ ಕ್ಯಾಂಪ್ಗಳನ್ನು ಬೇರೆ ಬೇರೆ ಕಡೆ ಹರಡದಂತೆ ತುಂಬ ಮಾಡಿ ಅಲ್ಲಿ ಮರಿಗಳನ್ನು ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ಇಡ್ತಾ ಇದೆ ಪಾಕಿಸ್ತಾನ. ಇಷ್ಟು ಸಾಲದು ಅಂತ ಜೈಷ್ ಮಾನವ ಸಂಪನ್ಮೂಲ ಹೆಚ್ಚು ಮಾಡಿಕೊಳ್ತಾ ಇದೆ. ಮಹಿಳಾ ಉಗ್ರಗಾಮಿಗಳನ್ನ ಫೀಲ್ಡಿಗಿಳಿಸ್ತಾ ಇದೆ. ಈ ಮೊದಲು ಉಗ್ರ ಕೃತ್ಯಗಳಲ್ಲಿ ಮಹಿಳೆಯರನ್ನ ತೊಡಗಿಸಬಾರದು ಅಂತ ಅವರೇ ನಿಯಮಗಳನ್ನ ಹಾಕೊಂಡಿದ್ರು. ಆದರೆ ಉಗ್ರರು ಯಾವ ಲೆವೆಲ್ಗೆ ಹತಾಶರಾಗಿದ್ದಾರೆ ಅಂದ್ರೆ ಮಹಿಳೆಯರನ್ನ ಕೂಡ ಉಗ್ರಿಯರನ್ನಾಗಿ ಮಾಡ್ತಾ ಇದ್ದಾರೆ. ಈ ಮಹಿಳಾ ಬ್ರಿಗೇಡ್ನ ನೇತೃತ್ವವನ್ನ ಮಸೂದ್ ಅಜರ್ ಸಹೋದರಿ ಸಾದಿಯಾಗೆ ಕೊಡಲಾಗಿದೆ. ಜಮಾತ್ ಉಲ್ ಮೊಮಿನತ್ ಅನ್ನೋ ಮಹಿಳಾ ಉಗ್ರ ಸಂಘಟನೆಯನ್ನ ಲಾಂಚ್ ಮಾಡಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಈಗ ದಿಲ್ಲಿ ದಾಳಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋ, ದಾಳಿಗೂ ಮುನ್ನವೇ ಅರೆಸ್ಟ್ ಆಗಿದ್ರಲ್ಲ, ಫರೀದಾಬಾದ್ನಲ್ಲಿ ಹರಿಯಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಸೀಸ್ ಮಾಡಲಾಗಿತ್ತಲ್ಲ, ಅದರಲ್ಲೊಬ್ಬ ತಪ್ಪಿಸ್ಕೊಂಡಿದ್ದ, ಆತ ದಾಳಿ ಮಾಡಿಬಿಟ್ಟ. ಆದರೆ ಅದಕ್ಕೂ ಮುನ್ನವೇ ರೇಡ್ ಆಗಿ 3 ಜನ ಡಾಕ್ಟರ್ಸ್ ಅರೆಸ್ಟ್ ಆಗಿದ್ರಲ್ಲ,
ಈ ಮೃತಪಟ್ಟಿರೋ ಡಾಕ್ಟರ್ಸ್ ಬಿಟ್ಟು ಇನ್ನು 3 ಜನ ಮುಂಚೆನೆ ಅರೆಸ್ಟ್ ಆಗಿದ್ರಲ್ಲ, ಅಲ್ಲಿ ಮಹಿಳಾ ಡಾಕ್ಟರ್ ಶಾಹಿದಾ ಅನ್ನೋ ಲೇಡಿಯ ಹೆಸರು ಬಂತಲ್ವಾ, ಆಕೆ ಕೂಡ ಈ ಜಮಾತುಲ್ ಮೊಮಿನತ್ ಈ ಮಹಿಳಾ ಬ್ರಿಗೇಡ್ ಅದಕ್ಕೆ ಸೇರ್ಕೊಂಡಾಗಿತ್ತು. ಭಾರತದಲ್ಲಿ ಅದನ್ನ ಕಟ್ಟಕ್ಕೆ ಆಕೆ ಜವಾಬ್ದಾರಿ ತಗೊಂಡ್ಬಿಟ್ಟಿದ್ಲಂತೆ. ಈಗ ಹಿಡಿದು ಹಾಕಿದಾರ ಆಕೆಯನ್ನ. ದಿಲ್ಲಿ ದಾಳಿ ಹಿಂದೆ ಹಫೀಜ್ ಮತ್ತು ಮಸೂದ್. ಸ್ನೇಹಿತರೆ, ಮಸೂದ್ನ ಫ್ಯಾಮಿಲಿ ಫುಲ್ ಹೋಗಿತ್ತು. ಹಫೀಜ್ ಸಯೀದ್ನ ಹೆಡ್ ಕ್ವಾರ್ಟರ್ಸ್ ಕೂಡ ಉದುರು ಹೋಗಿತ್ತು. ಅಲ್ಲಿ ಆತನ ಕಡೆಯವರು ಎಷ್ಟು ಜನ ಹೋದ್ರಂತ ಇನ್ನೂ ಕೂಡ ಲೆಕ್ಕ ಬರ್ತಾನೆ ಇದ್ದಾವೆ ದಿನಕ್ಕೂ ಕೂಡ. ಸೊ ಇವರಿಬ್ಬರು ಸೇರಿಕೊಂಡು ಈ ಸಲ ಬಾಂಗ್ಲಾ ಸೈಡ್ನಿಂದ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ರು. ಯಾಕಂದರೆ ಹಸೀನಾ ಸರ್ಕಾರ ಪತನದ ನಂತರ ಬಾಂಗ್ಲಾ ಕಂಪ್ಲೀಟ್ ಪಾಕ್ ಕೈವಶ ಆದಂಗೆ ಆಗಿದೆ. ಪಾಕ್ನ ISIಗೆ ವೆಲ್ಕಮ್ ಮಾಡಿ ಜಾಗ ಕೊಡ್ತಾ ಇದ್ದಾರೆ ಯೂನಸ್ ಸರ್ಕಾರದವರು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಮೊನ್ನೆಯಷ್ಟೇ ಹಫೀಜ್ ಸಯೀದ್ನ ಆಪ್ತ ಸಹಚರ ಪಾಕ್ನ ಮರ್ಕಜ್ ಜಮಿಯತ್ ಅಲ್ ಇ ಹದೀತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಬ್ತಿಸಾಮ್ ಇಲಾಹಿ ಜಾಹಿರ್ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದ. ಅಕ್ಟೋಬರ್ 25ನೇ ತಾರೀಕು ಢಾಕಾಗೆ ಬಂದು ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ. ಭಾರತದ ಗಡಿಯಲ್ಲಿರೋ ಬಾಂಗ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಯುವಕರಿಗೆ ಮತಾಂಧತೆಯ ಬೋಧನೆ ಮಾಡಿದ. ಹಾಗೆ ಲಷ್ಕರ್ ಕಮಾಂಡರ್ ಸೈಫುಲ್ಲಾ ಭಾರತಕ್ಕೆ ಬೆದರಿಕೆ ಹಾಕಿದ. ಈ ವೇಳೆ ನಮ್ಮ ಮುಂದಿನ ಪ್ಲಾನ್ ಬೇರೆ ಇದೆ. ನಮ್ಮ ನಾಯಕ ಹಫೀಜ್ ಸಯೀದ್ ಸುಮ್ಮನೆ ಕೂರಲ್ಲ, ಅವರು ಬಾಂಗ್ಲಾ ಮೂಲಕ ಭಾರತಕ್ಕೆ ನುಗ್ಗಿ ಬಿಡ್ತಾರೆ, ದಾಳಿ ಮಾಡ್ತಾರೆ. ನಾನೇ ಗ್ಯಾರಂಟಿ ಕೊಡ್ತೀನಿ. ಹಫೀಜ್ ಸಯೀದ್ರ ಆಪ್ತ ಸಹಾಯಕ ಇಬ್ತಿಸಾಮ್ ಇಲಾಹಿ ಜಾಹಿರ್ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದಾರೆ, ಇದೆಲ್ಲ ನಮಗೆ ಫುಲ್ ಶಕ್ತಿ ಕೊಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದ. ಆ ಮೂಲಕ ಈ ಭೇಟಿಯ ಹಿಂದಿನ ಉದ್ದೇಶವನ್ನು ಆತನೇ ರಿವೀಲ್ ಮಾಡಿದ್ದ. ಬಾಂಗ್ಲಾವನ್ನು ನಮ್ಮ ನೆಕ್ಸ್ಟ್ ಲಾಂಚ್ ಪ್ಯಾಡ್ ಮಾಡ್ಕೋತೀವಿ ಅನ್ನೋದನ್ನು ಘೋಷಿಸಿದ್ದ. ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಇದೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜಮ್ಮು ಕಾಶ್ಮೀರದಲ್ಲಿ ಕಠಿಣ ಭದ್ರತೆ ಇರೋ ಕಾರಣ ಈಶಾನ್ಯ ರಾಜ್ಯಗಳ ಮೂಲಕ ಬಂದು ಅಲ್ಲಿ ಕಾಡಿಂದ ಬೇಲಿ ಹಾರಿ ದಾಟಿ ನದಿಗಳನ್ನು ದಾಟಿ ಹಾರಿ ಪಾಕ್ ಉಗ್ರ ಕೃತ್ಯ ಮಾಡಬಹುದು ಅಂತ ಹೇಳಿತ್ತು. ಹೀಗಾಗಿ ಮಸೂದ್ನ ಫ್ಯಾಮಿಲಿಯನ್ನ ಮುಗಿಸಿದಕ್ಕೆ, ಹಫೀಜ್ನ ಹೆಡ್ ಕ್ವಾರ್ಟರ್ ಅನ್ನ ಹೊಡೆದು ಹಾಕಿದಕ್ಕೆ ಬಾಂಗ್ಲಾ ಮೂಲಕ ಈಗ ದಾಳಿ ನಡೆಸೋಕೆ ಸಂಚು ರೂಪಿಸಲಾಗಿತ್ತು. ಈ ದಿಲ್ಲಿ ದಾಳಿಯಲ್ಲೂ ಕೂಡ ಅದರ ಲಿಂಕ್ಸ್ ಇದಾವ ಅನ್ನೋ ಆಂಗಲ್ನಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಆಪರೇಷನ್ ಸಿಂಧೂರ್ ಬಳಿಕ ಸೇಡಿನ ಬೆಂಕಿಯಲ್ಲಿ ಕುದಿತಾ ಇದ್ದ, ಹೊಟ್ಟೆ ಹಾಗೂ ತಳವನ್ನ ಸುಟ್ಕೊಂಡು ಉರಿತಾ ಇದ್ದ ಈ ಉಗ್ರ ಸಂತಾನಗಳು ಯಾವ ರೀತಿ ಭಾರತದ ವಿರುದ್ಧ ಅಂದಿನಿಂದಲೂ ಕೂಡ ಸೇಡಿಗೋಸ್ಕರ ಮತ್ತೆ ಭಾರತದಲ್ಲಿ ದಾಳಿ ಮಾಡೋಕ್ಕೋಸ್ಕರ ಹೇಗೆಲ್ಲ ಪ್ರಯತ್ನ ನಡೆಸ್ತಾ ಇದ್ರು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.